ಹರಿ ಓಂ ತತ್ಸತ್. ಕನ್ಯಾ ರಾಶಿ ಅವರ ಬಗ್ಗೆ ಇಷ್ಟು ತನಕ ಯಾರು ಕೂಡ ಹೇಳಿರದ 9 ಹಸಿ ಸತ್ಯಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಕನ್ಯಾ ರಾಶಿ ಅವರು ಎಷ್ಟು ಕೆಲಸಗಳಲ್ಲಿ ಇದ್ದಾರೆ ಅಂದರೆ ಒಂದು 10 ನಿಮಿಷ ಈ ವಿಡಿಯೋ ನೋಡಿ, ಅದರ ಮೂಲಕ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ನಿಕಟವಾದದ್ದು ಇಲ್ಲಿ ಇದೆ. ನಿಮ್ಮ ಭವಿಷ್ಯವನ್ನು ನೀವು ಸುಂದರವಾಗಿ ಬದಲಾಯಿಸುವ ಅವಕಾಶವನ್ನು ನೀವು ಮಾಡುವಿರಿ. ಅವರುಗಳು ಎದುರು ಇರುವವರು ಕೂಡ ಸರಿ ಮಾಡಿಕೊಳ್ಳುವಂತಹ ಅವಕಾಶ ಎಂಬುದು ಬರುತ್ತೆ. ತಿಳಿಯದಿರುವಾಗ ಏನಿಲ್ಲದ ಒಂದು ಸಂದರ್ಭದಲ್ಲೂ ಕೂಡ ಅವರು ಉನ್ನತ ಸ್ಥಾನವನ್ನು ಏರ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರು ಈ ವಿಡಿಯೋ ಚೆನ್ನಾಗಿ ಸಹಾಯವಾಗುತ್ತೆ. ನಿಜವಾಗಿಯೂ ಅದೃಷ್ಟ ಇದ್ದರೆ ಈ ವಿಡಿಯೋ ನಿಮಗೆ ಕಾಣಿಸುತ್ತೆ. ಅದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಏಕಾಂತದಲ್ಲಿ ಕುಳಿತುಕೊಂಡು ಏನು ಹೇಳ್ತಾ ಇದ್ದಾರೆ ಅಂತೇಳಿ ಗಮನ ಕೊಟ್ಟು ಕೇಳಿ. ಕನ್ಯಾ ರಾಶಿ ಅವರ ಈ ರಾಶಿ ಚಕ್ರದಲ್ಲಿ ಅವರ ರಾಶಿ ಅತ್ಯಂತ ಮಹಾನ್ ರಾಶಿ. ಈ ಕನ್ಯಾ ರಾಶಿ ಅವರು ತುಂಬ ಚೆನ್ನಾಗಿ ಇರ್ತಾರೆ. ಅಂದರೆ ಸ್ತ್ರೀಯರು ಆಗಬಹುದು ಅಥವಾ ಪುರುಷರಾಗಿರ್ಬೋದು, ನೋಡೋದಕ್ಕೆ ಸುಂದರವಾಗಿ ಇರ್ತಾರೆ. ಅವರ ಕಣ್ಣುಗಳು ದೊಡ್ಡ ದೊಡ್ಡ ಕಣ್ಣುಗಳು, ಉದ್ದವಾದ ಜಡೆ, ಬಿಳಿ ಬಣ್ಣ ಇರುತ್ತೆ. ಈ ಕನ್ಯಾ ರಾಶಿ ಮಹಿಳೆಯರು ಬಿಳಿ ಬಣ್ಣದಲ್ಲಿ ಇರ್ತಾರೆ. ಅಷ್ಟೇ ಅಲ್ಲದೆ ತುಂಬ ಆಕರ್ಷಕವಾಗಿ ಇರ್ತಾರೆ. ಪುರುಷರು ಆಗಲಿ ಮಹಿಳೆಯರಾಗಲಿ ಸ್ವಲ್ಪ ತೆಳ್ಳಗೆ ಮತ್ತು ನೋಡೋದಕ್ಕೆ ಆಕರ್ಷಕವಾಗಿ ಇರ್ತಾರೆ. ಇವರು ರೂಪದಿಂದ ಇವ್ರನ್ನ ಯಾರು ಮೀರಿಸೋದಕ್ಕೆ ಆಗೋದಿಲ್ಲ, ಅಷ್ಟು ಸುಂದರವಾಗಿ ಇರ್ತಾರೆ. ನಾವು ಇವ್ರನ್ನ ನೋಡುವಾಗ ಒಂದು ಕಾಣುವ ಲಕ್ಷಣ ಏನಂದರೆ, ಅವರಲ್ಲಿ ಒಂದು ಒಳ್ಳೆಯ ಒಂದು ಗುಣ ಇರುತ್ತೆ. ಅದು ಅವರ ಹೈಲೈಟ್ ಪಾಯಿಂಟ್ ಅಂತ ಹೇಳ್ಬಹುದು. ಸುಂದರವಾಗಿರೋ ಅವರಿಗೆ ಏನೇ ಆಗಲಿ ಸ್ವಲ್ಪ ಹೊಗಳಿಕೆಯ ಗರ್ವ ಇರೋದ್ರಿಂದ ಅವರಿಗೆ ಹೊಗಳಿದ್ರೆ ಅವರು ಅಟ್ಟಕ್ಕೆ ಏರ್ಬಿಡ್ತಾರೆ. ಅದು ವೀಕ್ನೆಸ್. ಇವರು ಎಲ್ಲರಲ್ಲೂ ಚೆನ್ನಾಗಿ ಬೆರೆತು ಸ್ನೇಹ ಮಾಡ್ತಾರೆ. ಈ ಕನ್ಯಾ ರಾಶಿ ಅವರು ಮನಸ್ತತ್ವದ ಬಗ್ಗೆ ಮಾತನಾಡೋದ್ರೆ ಅವರು ಕಷ್ಟದಲ್ಲಿ ಕೂಡ ಹೆದರೋದೇ ಇಲ್ಲ. ಅವರು ಯಾವುದಕ್ಕೂ ಹೆದರೋದಿಲ್ಲ, ಮುನ್ನುಗ್ಗಿ ಹೋಗ್ತಾ ಇರ್ತಾರೆ. ಇವರು ದಾನ ಮಾಡೋದಕ್ಕೆ ಎತ್ತಿದ ಕೈ. ಎಂಥ ಸಂದರ್ಭದಲ್ಲೂ ಕೂಡ ದಾನಕ್ಕೆ ರೆಡಿಯಾಗಿರ್ತಾರೆ. ಯಾರಿಗಾದರೂ ಸಹಾಯ ಮಾಡಬೇಕಂದ್ರೆ ತಕ್ಷಣವೇ ರೆಡಿ ಆಗ್ತಾರೆ. ಯಾರಾದರೂ ಸಹಾಯ ಕೇಳಿದರೆ ಇವರು ತಮ್ಮ ತಲೆ ಕೊಟ್ಟು ಆದರೂ ಸಹಾಯವನ್ನು ಮಾಡೇ ಮಾಡ್ತಾರೆ. ಅಷ್ಟು ಒಳ್ಳೆಯವರು ಇವರು ತಮ್ಮ ಕುಟುಂಬದವರನ್ನು ಅತಿಯಾಗಿ ಪ್ರೀತಿಸ್ತಾರೆ. ಇವರು ಎಲ್ಲರಿಗೂ ಕೂಡ ಗೌರವವನ್ನು ಕೊಡ್ತಾರೆ ಮತ್ತು ಗೌರವವನ್ನು ತಗೊಳ್ತಾರೆ. ಚಿಕ್ಕ ಮಕ್ಕಳ ಹತ್ತಿರ ತುಂಬ ಚಿಕ್ಕ ಮಕ್ಕಳ ಥರ ವರ್ತನೆ ಮಾಡ್ತಾರೆ. ಎಲ್ಲರಲ್ಲಿಯೂ ಬೆರೆತು ಹೋಗ್ತಾರೆ. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಒಂದೊಂದು ಬಾರಿ ಕೂಡ ಅವರು ಯಾವುದೇ ಒಂದು ಅಳಕಿಲ್ಲದೆ ಯೋಚನೆ ಇಲ್ಲದೆ ಮುಂದುವರೆದು ಹೋಗ್ತಾರೆ. ಮುಂದಾಲೋಚನೆ ಇವರಿಗೆ ತುಂಬ ಇರುತ್ತೆ. ಒಂದು ವೀಕ್ನೆಸ್ ಅಂದರೆ ಮಿತಿ ಮೀರಿದ ಕೋಪ. ಇವರಿಗೆ ಕೋಪ ಏನಾದರೂ ಬಂದರೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕೋಪ ಇರುತ್ತೆ. ಎದುರಿಗಿರುವವರು ಇವರು ಕೋಪಕ್ಕನೇ ಸುಟ್ಟು ಹೋಗ್ಬಿಡ್ತಾರೆ, ಅಷ್ಟೊಂದು ಕೋಪ ಇವರಿಗೆ. ಕನ್ಯಾ ರಾಶಿ ಅವರ ಆರ್ಥಿಕ ಪರಿಸ್ಥಿತಿ ಈಗ ಅಷ್ಟೊಂದು ಸರಿ ಇಲ್ಲದಿದ್ರೂ ಕೂಡ ಭವಿಷ್ಯದಲ್ಲಿ ಸೆಟಲ್ ಆಗುವ ಎಲ್ಲ ಅವಕಾಶಗಳು ಅವರಿಗೆ ಖಂಡಿತ ಬಂದೇ ಬರುತ್ತೆ.